ಸರ್, ಹಿರಿಯರು ಹೇಳ್ತಾರಲ್ವ, ಶುಭ ಕಾರ್ಯಕ್ಕೆ ಏನಾದರೂ ಹೋಗಬೇಕಾದಾಗ ಬೆಕ್ಕ ಅಡ್ಡ ಬಂದರೆ ಅವರು ವಾಪಸ್ ಹೋಗ್ತಾರೆ ಅಥವಾ ಆ ಕಾರ್ಯನ ನಿಲ್ಲಿಸ್ತಾರೆ? ಅದರ ರೀಸನ್ ಏನು ಸರ್? ಮೂಢನಂಬಿಕೆ ಮೇಲೆ ಬೆಳಕು ಚೆಲ್ಲಬೇಕು. ಜೊತೆ ನಂಗೆ ರೀಸೆಂಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಅಕ್ಕ ಮನೆಯಿಂದ ವಾಪಸ್ ಬರ್ತಾ, ಅಂದರೆ ಅದು ಐಸೋಲೇಟೆಡ್ ಪ್ಲೇಸು, ಬನಶಂಕರಿ 6 ಸ್ಟೇಜು. ಆಲ್ಮೋಸ್ಟ್ 12 ಆಗಿತ್ತು. ಡೌನ್ ಬರ್ತಾಯಿದ್ವಿ, ಕರೆಂಟ್ ಹೋಯ್ತು. ಹಂಗೆ ಒಂದು ಸ್ವಲ್ಪ ಡಿವಿಯೇಷನ್ ತೊಗೊಂಡು ಮೇನ್ ರೋಡ್ಗೆ ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಇಟ್ಟಿರೋ ಗಣೇಶನೂ ಬಿದ್ದೋಯ್ತು. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಬೆಕ್ಕು ಓಡೋಗ್ಬಿಡ್ತು. ನಮ್ಮಮ್ಮ ನಮ್ಮಪ್ಪ ನಡಿ ವಾಪಸ್ಸು ಅಂತ. ನನ್ನ ಮೇಲೆ ನಂಬಿಕೆ ಇಡಿ, ನಾನು ಕರ್ಕೋಗ್ತೀನಿ, ಇದೇ ಶುಭ ಸಂದರ್ಭ ಅಂದ್ಬಿಟ್ಟು ಕರ್ಕೋದೆ. ಸೇಫಾಗಿ ಕರ್ಕೋದೆ. ನನ್ನ ಮೇಲೆ ನನಗೆ ವಿಶ್ವಾಸ ಇತ್ತು. ಧ್ಯಾನ ಇದು ಮೂಢನಂಬಿಕೆ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಕ್ವಶನ್ಗೆ ಅವರೇ ಆನ್ಸರ್ ಹೇಳಿಬಿಟ್ರು. ಏನಿಲ್ಲ, ಅಗೈನ್ ನಾವು ಹೇಳ್ತೀವಲ್ಲ, ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸೇ. ಸೊ ನೀವು ನಂಬ್ತೀರಿ, ಬೆಕ್ಕು ಅಡ್ಡ ಬಂದ್ಬಿಟ್ರೆ ಇವತ್ತು ನಾನು ಹೋಗೋ ಕೆಲಸ ಆಗಲ್ಲ ಅಂತ ನೀವು ನಂಬೋದರಿಂದ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಬೆಕ್ಕಿಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಮನಸ್ಸಲ್ಲಿ ನೀವು ಏನು ಅಂದ್ಕೊಳ್ತೀರಿ ಅದು ವರ್ಕ್ ಆಗುತ್ತೆ. ಈಗ ಅವರು ಬೆಕ್ಕು ಬರಲಿ, ನಾಯಿ ಬರಲಿ, ಅದು ಹಂದಿ ಬರಲಿ, ಯಾವುದೇ ಬರಲಿ, ಅದು ಬಾಟಿಗೆ ಅದು ಹೋಗ್ತಾ ಇದೆ ಭೂಮಿ ಮೇಲೆ. ನಮ್ಮ ಥರ ಅದನ್ನು ಕೂಡ ಒಂದು ಜೀವಿ, ಅದನ್ನು ಕೂಡ ಎಲ್ಲಿ ಬೇಕಾದ್ರೂ ಓಡಾಡೋದಕ್ಕೆ ಸ್ವತಂತ್ರ ಇದೆ. ಸೊ ಆ ಥರ ಅದು ಹೋಗ್ತಾ ಇದೆ. ಈಗ ಎಷ್ಟೊಂದು ಜನ ನಾವು ರೋಡಲ್ಲಿ ಹೋಗುವಾಗ ನಮ್ಗೆ ಅಡ್ಡಾನೆ ಯಾರೂ ಬರಲ್ವಾ? ಅದೇ ಅವಾಗೆಲ್ಲ ಇಷ್ಟೊಂದು ಸೈನ್ಸ್ ಡೆವಲಪ್ ಆಗಲಿಲ್ಲಲ್ಲ. ಸೊ ಅವಾಗ ಒಂದು ಯಾವಾಗಲಾವುದು ಅವ್ರು ಆಚೆ ಹೋಗಿರ್ತಾರೆ, ಆವಾಗ ಆ ಕಡೆ ಬೆಕ್ಕು ಏನೋ ಹೋಗಿರುತ್ತೆ. ಆವತ್ತಿನ ದಿವಸ ಇನ್ಸಿಡೆಂಟ್ ಆಗಿನೋ ಏನೋ ಒಂದು ಅವ್ರು ಹೋಗಿದ್ದ ಕೆಲಸ ಆಗಿರಲ್ಲ. ಸೊ ಅವಾಗ ನಾನು ಆವಾಗಲೇ ಅಂದ್ಕೊಂಡೆ, ನಾನು ಮನೆ ಬಿಟ್ಟು ಆಚೆ ಬಂದಾಗ ಬೆಕ್ಕು ಅಡ್ಡ ಬಂತು, ಅದರಿಂದ ನನ್ನ ಕೆಲಸ ಆಗಲಿಲ್ಲ ಅಂತ. ಇದು ನಾವು ಏನು ಹೇಳ್ತೀವಿ ಅಂದರೆ, ಇದು ಎಸ್ಕೇಪಿಸಮ್. ನಾವು ಹೋಗಿದ್ದು ಕೆಲಸ ಆಗಲಿಲ್ಲ ಅಂದರೆ ನಾವು ಕೂತ್ಕೊಂಡು ಅನಲೈಸ್ ಮಾಡಬೇಕು, ಯಾಕೆ ಈ ಕೆಲಸ ಆಗಲಿಲ್ಲ, ನಾನೇನು ತಪ್ಪು ಮಾಡಿದೆ, ಇನ್ನು ನಂದು ಸ್ಕಿಲ್ಸ್ನ ಹೆಂಗೆ ಡೆವಲಪ್ ಮಾಡ್ಕೊಳ್ಳೋದು, ಅಥವಾ ನಾನು ಅಪ್ರೋಚ್ ಮಾಡೋ ಮೆಥಡಲ್ಲಿ ಏನಾದ್ರು ತಪ್ಪಿದೆಯಾ, ಅದನ್ನು ಹೆಂಗೆ ಸರಿ ಮಾಡಿಕೊಳ್ಳೋದು. ಸೊ ಈ ಥರ ಎಲ್ಲ ನಾವು ಅನಲೈಸ್ ಮಾಡಿ, ಇವಾಗ ನೀವು ಓದಿರ್ತೀರಿ, ಲೈಟ್ ಕಂಡುಹಿಡಿದವ್ರು ಯಾರು? ಲೈಟ್ ಬಲ್ಬ್, ಥಾಮಸ್ ಆಲ್ವಾ ಎಡಿಸನ್. ಅವರು ಒಂದೇ ಅಟೆಂಪ್ಟಲ್ಲಿ ಬಲ್ಬ್ ಕಂಡುಹಿಡಿದ್ರ? 1000 ಟೈಮ್ಸ್ ಫೇಲಿಯರ್ ಆಗಿ ಆಮೇಲೆ 1001 ಟೈಮಲ್ಲಿ ಅವರು ಸಕ್ಸಸ್ ಆದರು. ಸೊ ಅವರು ಈಗ ಬೆಕ್ಕು ಅಡ್ಡ ಬಂತು ಅಥವಾ ಅವ್ರು ಬಂದರು ಇವ್ರು ಬಂದರು ಅಂತ ಕೂತಿದ್ರೆ ಸಕ್ಸಸ್ ಆಗಿರಲ್ಲ. ಅವರು ಏನು ಮಿಸ್ಟೇಕ್ ಮಾಡಿದೆ, ಇನ್ನೂ ಅದನ್ನು ಹೆಂಗೆ ಸರಿ ಮಾಡೋದು ಅಂತ 1000 ಟೈಮ್ಸ್ ಅವ್ರು ಟ್ರೈ ಮಾಡಿ ಫೈನಲ್ ಆಗಿ ಸಕ್ಸಸ್ ಆದರು. ಸೊ ಆ ಥರ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಕ್ಸಸ್ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಏನು ಕೊರತೆ ಇದೆ, ನಾವು ಏನು ತಪ್ಪು ಮಾಡಿದ್ವಿ. ಸೊ ಅದನ್ನು ಸರಿ ಮಾಡಿಕೊಳ್ಳೋದು ಹೆಂಗೆ, ಮತ್ತು ನಮ್ಮ ಸ್ಕಿಲ್ಸ್ ಮತ್ತು ರಿಸೋರ್ಸಸ್ನ ಇನ್ಕ್ರೀಸ್ ಮಾಡಿಕೊಂಡು ಅಚೀವ್ ಮಾಡೋದು ಹೇಗೆ, ಈ ಥರ ಕೂತ್ಕೊಂಡು ಯಾರು ಅನಲೈಸ್ ಮಾಡ್ತಾರೆ ಅವರು ಸಕ್ಸಸ್ ಪಡಿತಾರೆ. ನೀವು ಯಾರು ಅಡ್ಡ ಬರಬಾರ್ದು ಅಂದರೆ ಮನೆ ಬಿಟ್ಟು ಆಚೆನೇ ಬರೋಕ್ಕಾಗಲ್ಲ. ಸೊ ಒಬ್ಬರು ಹೇಳ್ತಾರೆ ಬೆಕ್ಕು ಅಡ್ಡ ಬಂತಂತ, ಇನ್ನೊಬ್ಬರು ಏನು ಬಂದಿರಲ್ಲ, ಪಕ್ಕದ ಮನೆಯವನು ಬಂದಿರ್ತಾನೆ, ಆಯಪ್ಪ ಅಡ್ಡ ಬಂದರೆ ನನ್ನ ಕೆಲಸನೇ ಆಗಲ್ಲ, ಆವಾಗಲೇ ಗೊತ್ತಿತ್ತು ನನಗೆ, ಆದ್ರೂ ಹೋದೆ ಫೇಲ್ಯೂರ್ ಆಯಿತು ಅಂತ. ಸೊ ಇದು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅದರಿಂದ ಇನ್ನೂ ಚೆನ್ನಾಗಿರೋರು ಬಂದ್ರೂ ಕೂಡ ನೀವು ಅವರು ಅಡ್ಡ ಬಂದರೆ ರಾಶಿನೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ಎಸ್ಕೇಪಿಸಮ್, ಒಂಥರ ಮೂಢನಂಬಿಕೆ. ಗುರುಜಿ, ನಮಗೆ ಟೈಮ್
ಟೈಮ್ ಚೆನ್ನಾಗಿದ್ದಾಗ ಪಾಸಿಟಿವ್ ಥಾಟ್ಸ್ ಜಾಸ್ತಿ ಇದ್ದಾಗ ಸೊ ನಾವು ಈ ಥರ ಯೋಚನೆ ಮಾಡ್ತೀವಿ, ಎವ್ರಿಥಿಂಗ್ ಈಸ್ ಅವರ್ ಮೈಂಡ್ ಸೆಟ್ ಅಂತ. ಬಟ್ ವೆನ್ ಎವರ್ ವಿ ಆರ್ ಲೋ, ಇದ್ರೂ ಇರ್ಬೋದಾ ಅಂತ ಅನಿಸ್ಬಿಡುತ್ತೆ. ಸೊ ಹೌ ಟು ಓವರ್ಕಮ್ ಇಟ್? ಅದಕ್ಕೆ ನಾವು ಏನಂತೀವಿ, ಡೈಲಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀವಿ. ಸೊ ಆ ಥರ ನಿಮ್ಗೆ ಯಾವಾಗಲೂ ಅದು ಎನರ್ಜಿ ಲೋ ಆಗಿ ಒಂದು ವೇಳೆ ಆ ಥರ ಏನೋ ಬೆಕ್ಕು ಅಡ್ಡ ಬಂದಿದ್ದು ಕಾರಣ ಇದ್ರೂ ಇರ್ಬೋದು ಏನೋ ಅಂತ ಡಿಸ್ಟರ್ಬ್ ಆಗುವಾಗ ಕೂಡ ನೀವು ಮನೆಗೆ ಬಂದು ತಿರ್ಗಾ ಧ್ಯಾನ ಮಾಡುವಾಗ ತಿರ್ಗಾ ನಿಮ್ಮಲ್ಲಿ ಆ ಪಾಸಿಟಿವಿಟಿ, ಕಾನ್ಫಿಡೆಂಟ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಡೈಲಿ ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತೀವಿ. ಇನ್ನು ನೀವು ಈ ಥರ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನು ನೀವು ಅನಲೈಸ್ ಮಾಡಿ ಏನು ತಪ್ಪಿದೆ ನಿಮ್ಮನ್ನು ಕರೆಕ್ಟ್ ಮಾಡ್ಕೊಳ್ತಾ ಬಂದರೆ ಈ ಒಂದು ಮೈಂಡ್ ಸೆಟ್ ಇನ್ಕ್ರೀಸ್ ಆಗ್ತಾ ನೀವು ಅದನ್ನು ನಂಬೋದೇ ಇಲ್ಲ. ಸೊ ಒಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಲೈಫ್ಗೆ 100% ನಾವೇ ಕಾರಣ. ಬೆಕ್ಕೋ ಅಥವಾ ಇನ್ನೊಬ್ಬರು ಯಾರೋ ಬರೋರು ಅಥವಾ ಕೆಲವರು ಬೋರ್ಡ್ ಓಡಿಸ್ಕೊಂಡು ಬಂದರು, ಅವ್ರನ್ನ ನೋಡ್ಬಿಟ್ಟು ಹೋದೆ ಅದೇ ಕಾರಣ. ಸೊ ಹಿಂಗೆಲ್ಲ, ಅಥವಾ ಇನ್ನೊಬ್ಬರು ನಿಮ್ಮ ಥರ ವಿಭೂತಿ ಕುಂಕುಮ ಇಲ್ಲ, ಅವರು ಖಾಲಿ ಹಣೆಯಲ್ಲಿ ಬಂದರು, ಅದರಿಂದ ಹಿಂಗಾಯಿತು. ಇದೆಲ್ಲ ಒಂಥರ ಎಸ್ಕೇಪಿಸಮ್. ಸೊ ನಾವು ನಮ್ಮ ಹಿರಿಯವರೆಲ್ಲ ಹೇಳಿರೋದು ಏನಂದರೆ, ನಮ್ಮ ಲೈಫಲ್ಲಿ ನಡೆಯುವ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎರಡಕ್ಕೂ ನಾವೇ ಜವಾಬ್ದಾರಿ. ಈ ಅರ್ಥದಲ್ಲೇ ಸ್ವಾಮಿ ವಿವೇಕಾನಂದ ಕೂಡ ಹೇಳಿರೋದು, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್ ಅಂತ ಹೇಳ್ತಾರೆ. ಸೊ ಅಂದರೆ ನಿಮ್ಮ ಲೈಫ್ಗೆ ನೀವೇ ಜವಾಬ್ದಾರಿ. ಸೊ ಆ ರೆಸ್ಪಾನ್ಸಿಬಿಲಿಟಿನ ನೀವೇ ತಗೊಳ್ಳಿ, ಬೇರೆ ಯಾರ ಮೇಲೂ ಹಾಕಬೇಡಿ ಅಂತ. ಸೊ ಇದನ್ನು ಈ ಥರ ಸೌತ್ ಇಂಡಿಯಾದಲ್ಲಿ ಆ ಥರ ಒಂದು ಗಾದೆ ಥರನೇ ಇದೆ, ಒಂದು ಪ್ರೊವರ್ಬ್ ಥರ. ಒಳ್ಳೆದು ಕೆಟ್ಟದು ಬೇರೆಯವ್ರು ಕೊಟ್ಟು ಬರೋದಿಲ್ಲ, ಅದು ನಮ್ಮಿಂದಾನೇ. ನಮ್ಮ ಲೈಫಲ್ಲಿ ನಡೆಯುವ ಒಳ್ಳೆದು ಕೆಟ್ಟದು ಎರಡಕ್ಕೂ ನಾವೇ ಜವಾಬ್ದಾರಿ ಅಂತ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಆವಾಗಲೇ ನಮ್ಮಲ್ಲಿ ಚೇಂಜ್ ಅನ್ನೋದು ನಡೆಯೋದು. ನಿಮ್ಗೆ ಆಚೆ ಇರೋ ಯಾವುದೋ ಒಂದು ಕಾರಣ, ಒಂದು ವ್ಯಕ್ತಿನೋ ಅಥವಾ ಬೇರೆ ಅನಿಮಲ್ಸೋ ಅಥವಾ ಬೇರೆ ಯಾವುದೋ ಕಾರಣ ಅಂತ ಇದ್ದರೆ, ಅಥವಾ ಬಾಗಿಲು ಸೌತಲ್ಲಿದೆಯೋ ಈಸ್ಟಲ್ಲಿದೆಯಾ ವೆಸ್ಟಲ್ಲಿದೆಯಾ, ಆ ಮನೆ ಆವಾಗಲೇ ಆ ಮನೆಗೆ ಹೋಗ್ಬಾರ್ದು ಅಂತ ಅಂದ್ಕೊಂಡೆ, ಆ ಮನೆ ವಾಸ್ತು ಸರಿ ಇಲ್ಲ, ಸೊ ಅದರಿಂದನೇ ಹಿಂಗಾಯಿತು. ಇದೆಲ್ಲನೂ ಒಂದು ಎಸ್ಕೇಪಿಸಮ್. ಸೊ ಅಚೀವ್ ಮಾಡಬೇಕು ಅನ್ನುವ ಆ ಒಂದು ಇದು ಆ ಗುರಿ ನಿಮ್ಮ ನಾಡಿ ನರ ಚಿತ್ತ ಬುದ್ಧಿ ಎಲ್ಲದರಲ್ಲೂ ತುಂಬಿದ್ರೆ ಇದೆಲ್ಲ ಜುಜುಬಿ.